ನಿಮ್ಮೆಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಈ ದಿನದ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯವನ್ನು ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇರೆ. ಮತ್ತು ಇಷ್ಟು ದಿವಸ ವಾಗ್ದಾನ ಮಾಡಕ್ಕಾಗಿಲ್ಲ, ಮತ್ತು ಈ ಒಂದು ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೃದಯ ಪೂರ್ವಕವಾಗಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುವಂತಳಾಗಿದ್ದೀನಿ ಪ್ರೇರೆ. ಮತ್ತು ಕ್ರಿಸ್ಮಸ್ ಅಂದರೆ ಕೇವಲ ಹಬ್ಬವಲ್ಲ, ಕ್ರಿಸ್ಮಸ್ ಅಂದ್ರೆ ಕೇವಲ ಹಬ್ಬವಲ್ಲ, ಇಂದು ದೇವರ ಪ್ರೀತಿ ಲೋಕಕ್ಕೆ ಪ್ರಕಟವಾದ ದಿನ. ಏನು ಪ್ರೇರೆ? ಇಂದು ದೇವರ ಪ್ರೀತಿ ಲೋಕಕ್ಕೆ ಪ್ರಕಟವಾದದ್ದು ದಿನ. ಯೋಹಾನ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ, ದೇವರು ಲೋಕವನ್ನು ಎಷ್ಟು ಪ್ರೀತಿಸಿದನು, ತನ್ನ ಏಕೈಕ ಪುತ್ರನನ್ನು ಕೊಟ್ಟನು. ನೋಡಿ ಪ್ರೇರೆ, ದೇವರು ಲೋಕವನ್ನು ಎಷ್ಟು ಪ್ರೀತಿ ಮಾಡಿ ತನ್ನ ಏಕೈಕ ಪುತ್ರನನ್ನು ಕೊಟ್ಟು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನಾವು ನೋಡುವಂತರಾಗಿದೆ ಪ್ರೇರೆ. ಮತ್ತು ಯೇಸು ಕ್ರಿಸ್ತನು ನಮಗಾಗಿ ನಿಮಗಾಗಿ ಲೋಕಕ್ಕೆ ಬಂದಿದ್ದು ದ್ವೇಷವನ್ನು ದೂರ ಮಾಡಲು ಮತ್ತು ಪಾಪವನ್ನು ಕ್ಷಮಿಸಲು. ನಮ್ಮ ಜೀವಿತದಲ್ಲಿದ್ದಂತ ಇಷ್ಟು ದಿನಮಾನಗಳೆಲ್ಲ ನಾವು ದ್ವೇಷದಿಂದ ಜೀವಿಸುವಂತರಾಗಿದ್ರೆ ದ್ವೇಷವನ್ನು ದೇವರು ದೂರ ಮಾಡುವಂತರಾಗಿದ್ರಿ, ಪಾಪವನ್ನು ಕ್ಷಮಿಸಲು ದೇವರು ಬಂದಿದ್ದಾರೆ ಎಂಬುದಾಗಿ ನೋಡ್ತೇವೆ ಪ್ರೇರೆ. ನಾವು ಇಷ್ಟು ದಿನಮಾನಗಳೆಲ್ಲ ನಾವು ಯಾರ ಮೇಲಾದ್ರೂ, ನಮ್ಮ ಫ್ರೆಂಡ್ಸ್ ಆಗ್ಲಿ, ನಮ್ಮ ಅಕ್ಕಪಕ್ಕದವ್ರಲ್ಲಿ ನಾವು ಅವರನ್ನು ದ್ವೇಷಿಸೋದಾದ್ರೆ, ಈ ಮುಂಜಾನೆ ಸಮಯ ದೇವರು ಸ್ಪಷ್ಟವಾಗಿ ದೇವ್ರು ನಮ್ಗೆ ವಾಕ್ಯದಲ್ಲಿ ಮಾತಾಡ್ತಿದ್ದಾರೆ. ಆ ಉದ್ದೇಶವೆಲ್ಲ ದೇವ್ರು ಏನ್ ಮಾಡ್ತಾ ಇದಾರಂತೆ, ದೂರ ಮಾಡ್ತಿದಾರಂತೆ. ನಮ್ಮ ಪಾಪಗಳು ಇಷ್ಟು ದಿನಮಾನಗಳಲ್ಲಿ ನಾವು ತಿಳಿದ ಹಾಗೆ ದೇವರಿಗೆ ವಿರುದ್ಧವಾಗಿ ನೀವೇನಾದ್ರೂ ಪಾಪಗಳು ಮಾಡಿದ್ರೆ ದೇವ್ರು ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸುವಂತರಾಗಿದ್ರೆ ಪ್ರೇರೆ. ಆಮೇನ್. ಮತ್ತು ಮಾನವನ ಹೃದಯಕ್ಕೆ ಶಾಂತಿ ಮತ್ತು ಆಶೆಯನ್ನು ನೀಡಲು. ನಮ್ಮೆಲ್ಲರ ಮಾನವ ಹೃದಯಕ್ಕೆ ದೇವರೇನ್ ಮಾಡ್ತಾರಂತೆ, ಶಾಂತಿಯು ಮತ್ತು ಆಶೆಯು. ನಮ್ಮ ಜೀವಿತದಲ್ಲಿ ಶಾಂತಿ ಇಲ್ಲದ ಹಾಗೆ, ಏನು ಆಶೆ ಇಲ್ಲದಂತ ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಹೃದಯದಲ್ಲಿ ಶಾಂತಿಯನ್ನು ಅನುಗ್ರಹಿಸ್ತಿದ್ದಾರೆ. ನಮ್ಮ ಹೃದಯದಲ್ಲಿ ಆತನು ಒಂದು ಒಳ್ಳೆ ಆಶಯವನ್ನು ನೀಡುವಂತ ದೇವರಾಗಿದ್ದಾರೆ ಪ್ರೇರೆ. ಮತ್ತು ಇಂದು ಲೋಕದಲ್ಲಿ ಭಯ, ಯುದ್ಧ, ನೋವು ಇದ್ದರೂ ಯೇಸುವಿನ ಜನನು ನಮಗೆ ಬಂದು ಒಂದು ಸಂತೋಷವನ್ನು ಕೊಡುತ್ತದೆ. ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ಭಯ, ನೋವು, ಯಾವುದಾದ್ರು ಹೋರಾಟಗಳಿದ್ದಂತ ಅಂತ ಪರಿಸ್ಥಿತಿಯಲ್ಲಿ ದೇವರು ಈ ಲೋಕದಲ್ಲಿ ತನ್ನ ಜನನ ಮೂಲಕವಾಗಿ ನಮ್ಗೆ ಒಳ್ಳೆ ರೀತಿಯಾಗಿ ತನ್ನ ನಮ್ಮ ಭಯವನ್ನು ಬಿಡುಗಡೆ ಕೊಡ್ತದೆ ಪ್ರೇರೆ. ಭಯ ಪಡಬೇಡಿರಿ, ನಾನು ನಿಮ್ಮೊಂದಿಗೆ ಇದ್ದೀನಿ. ಇಲ್ಲಿ ಕುರುಬರು ಹೊಲದಲ್ಲಿ ಕೂತಿರುವಾಗ ದೇವದೂತರು ಅವರಿಗೆ ಬಂದು ಹೇಳ್ತಾರೆ, ಭಯ ಪಡಬೇಡಿರಿ, ದೇವರು ನಿಮ್ಮೊಂದಿಗಿದ್ದಾನೆ ಎಂಬುದಾಗಿ ಪ್ರೇರೆ. ಯೇಸು ಹುಟ್ಟಿದಾಗ ದೇವದೂತರು ಈ ರೀತಿಯಾಗಿ ಹೇಳಿದ್ರು ಎಂಬುದಾಗಿ ನೋಡ್ತೀವಿ ಪ್ರೇರೆ. ಭೂಮಿಯಲ್ಲಿ ಶಾಂತಿ, ದೇವರಿಗೆ ಮೆಚ್ಚುಗೆ ಹೊಂದಿದವರಿಗೆ ಶುಭವಾರ್ತೆಯು. ಭೂಮಿಯಲ್ಲೆಲ್ಲ ಶಾಂತಿಯು, ಸಮಾಧಾನವು ಮತ್ತು ದೇವರಿಗೆ ಮೆಚ್ಚುಗೆ ಹೊಂದಿದವರಿಗೆ ಶುಭವಾರ್ತ. ದೇವ್ರ ಮಕ್ಕಳಿಗೆಲ್ಲವರಿಗೂ ಶುಭವರ್ತಮಾನವನ್ನು ದೇವದೂತರು ಹೇಳಿದ್ರು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಈ ಕ್ರಿಸ್ಮಸ್ ದಿನ ನಾವು ಪ್ರೀತಿಯನ್ನು ಹಂಚೋಣ. ಈ ಕ್ರಿಸ್ಮಸ್ ದಿನದಲ್ಲಿ ನಾವು ಎಲ್ಲರಿಗೆ ಪ್ರೀತಿಯನ್ನು ಹಂಚುವಂತರಾಗಿರೋಣ ಪ್ರೇರೆ. ಕ್ಷಮೆಯನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಇನ್ನೊಬ್ಬರಿಗೆ ಕ್ಷಮಿಸುವಂತರಾಗಿ ನಾವು ಜೀವಿಸುವಂತರಾಗಿ, ಆ ಒಂದು ಕ್ಷಮೆ ನಾವು ಅಭ್ಯಾಸ ಮಾಡಿಕೊಳ್ಳುವಂತರಾಗಿದ್ದು. ದೇವರು ಕ್ಷಮಿಸುವಂತ ದೇವರು, ಪ್ರೀತಿ ಮಾಡುವಂತ ದೇವರು, ಶಾಂತಿ ಅನುಗ್ರಹಿಸುವಂತ ದೇವರು ರಕ್ಷಣೆ ಕೊಡುವಂತರಾಗಿರುತ್ತೆ. ನಾವು ಇನ್ನೊಬ್ಬರಿಗೆ ಕ್ಷಮಿಸುವಂತರಾಗಿರ್ಬೇಕು, ಇನ್ನೊಬ್ಬರಿಗೆ ನಾವು ಪ್ರೀತಿ ಮಾಡುವಂತರಾಗಿರ್ಬೇಕು, ಇನ್ನೊಬ್ಬರಿಗೆ ನಾವು ದಯ ತೋರಿಸುವಂತರಾಗಿರ್ಬೇಕು ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ಕೇಳ್ತಿದ್ರು, ತುಂಬಾ ಸಂತೋಷ. ಕ್ರಿಸ್ಮಸ್ ಅಂದ್ರೆ ಕೇವಲ ಹಬ್ಬವಲ್ಲ ಪ್ರೇರೆ. ದೇವರ ಪ್ರೀತಿ, ದೇವರ ಶಾಂತಿ, ದೇವರು ನಮಗಾಗಿ ನಿಮಗಾಗಿ ಅದನ್ನು ಲೋಕ ರಕ್ಷಕನಾಗಿ ಹುಟ್ಟಿ ಬಂದಿದ್ದಾರೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ ಪ್ರೇರೆ. ಯೇಸು ನಿಮ್ಮ ಮನೆಗೂ ಶಾಂತಿ ಕೊಡಲಿ, ನಿಮ್ಮ ಜೀವನಕ್ಕೆ ಹೊಸ ಆಶೀರ್ವಾದವನ್ನು ತರಲಿ. ದೇವರು ನಿಮ್ಮ ಮನೆಗೆ ಶಾಂತಿಯನ್ನು ಅನುಗ್ರಹಿಸ್ತಾ ಇದ್ದಾರೆ ಪ್ರೇರೆ. ನಮ್ಮ ಜೀವನಕ್ಕೆ ಹೊಸ ಆಶೀರ್ವಾದವನ್ನು
ಹೊಂದಿಕೊಳ್ಳುವಂತೆ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತಾರೆ. ನಮ್ಮ ಕುಟುಂಬವನ್ನು ಕಾಪಾಡುವಂತ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ಮುಂಜಾನೆ ಸಮಯದಲ್ಲಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಶಾಂತಿ ಸಮಾಧಾನ ಆತನ ಆಶೀರ್ವಾದಗಳು ಈ ಮುಂಜಾನೆ ಸಮಯ ದೇವರು ನಿಮ್ಮ ಕುಟುಂಬದಲ್ಲಿ ಅದನ್ನು ಅನುಗ್ರಹಿಸ್ತಿದ್ದಾರೆ ಪ್ರೇ. ಆಮೇನ್. ಮತ್ತೆಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮ್ಮೆಲ್ಲರನ್ನು ಸಮೃದ್ಧಿಯಾಗಿ ಆಶೀರ್ವದಿಸಿ ನಮ್ಮನ್ನು ಕಾಪಾಡಲಿ ಪ್ರೇರೆ. ಆಮೇನ್. ಎಲ್ಲರ ಕಣ್ಣುಗಳು ಮುಚ್ಕೊಳ್ಳಿ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸಯ. ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದು ಆಶೀರ್ವದಿಸಿ ಬಲಪಡಿಸಿ ಸಕಲ ಸಮೃದ್ಧಿ ಜೀವನದಿಂದ ತಂದೆ ನೀವು ನಡೆಸುವಂತ ದೇವರಪ್ಪ. ತಂದೆ ದೇವರೇ, ಲೋಕದಲ್ಲಿ ನೀವು ಒಳ್ಳೆ ರಕ್ಷಕನಾಗಿ ಹುಟ್ಟಿ ಬಂದಿದ್ದಿ ಪ್ರಭಾ. ನಮಗೋಸ್ಕರವಾಗಿ ನಮ್ಮ ಕುಟುಂಬಕ್ಕೋಸ್ಕರವಾಗಿ ತಂದೆ ನೀವು ಒಳ್ಳೆ ಶಾಂತಿ ಸಮಾಧಾನ ಅನುಗ್ರಹಿಸಿದಪ್ಪ. ನಿಮಗೆ ಸ್ತೋತ್ರ. ನಮ್ಮ ಪಾಪಗಳಿಗಾಗಿ ನಮ್ಮ ದ್ವೇಷಗಳಿಂದ ದೂರ ಮಾಡಲು ನಮ್ಮ ಪಾಪಗಳು ಕ್ಷಮಿಸಲ್ಪಡಲು ನೀನು ಬಂದಿದ್ದಿ ಪ್ರಭಾ. ನಾವು ಒಬ್ಬಂಟಿ ಆಗಿರೋ ಜೀವನ ನಮ್ಮ ಇಲ್ಲ ಪ್ರಭಾ. ನೀವು ಯಾವಾಗ್ಲೂ ನಮ್ಮೊಟ್ಟಿಗಿದ್ದು ನಮ್ಮ ನಡೆಸುವಂತ ದೇವ್ರ ಪ್ರಭಾ. ಎಷ್ಟು ಜನರು ಇಷ್ಟು ದಿನಮಾನಗಳೆಲ್ಲ ನಮ್ಮ ಜೀವನ ಎಷ್ಟೇ ನಮ್ಮ ಜೀವನದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿಯಾಗಿ ಎಷ್ಟು ಜನರು ಯಾವ ವಿಷಯದಲ್ಲಿ ಚಿಂತಿತರಾಗಿದ್ರು ಪ್ರಭಾ. ಈ ಮುಂಜಾನೆ ತಂದಿ ಅವರ ಜೀವಿತದಲ್ಲಿ ಅವ್ರ ದುಃಖವನ್ನು ತೆಗೆದು ಅವ್ರ ಜೀವಿತದಲ್ಲಿ ಸಂತೋಷ, ಅವರ ಒಂದು ಕಣ್ಣೀರ ದಿನಗಳ ತೆಗೆದು ಅವ್ರ ಜೀವಿತದಲ್ಲಿ ಆನಂದವನ್ನು ಕೊಡುವಂತ ದೇವರಾಗಿದ್ರು ಪ್ರಭಾ. ಈ ಮುಂಜಾನೆ ತಂದಿ ಒಂದು ಕ್ರಿಸ್ಮಸ್ ಹಬ್ಬವು ಏನೆಂದು ಎಂಬುದಾಗಿ ತಿಳಿಯುವಂತರಾಗಿದ್ದಾಗ ಪ್ರಭಾ, ಅವರ ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ತಂದಿ ಅವರೊಟ್ಟಿಗೆ ನೀವಾಗಿದ್ದು ಅವರ ಮಾರ್ಗಕ್ಕೆ ಬೆಳಕಾಗಿದ್ದು ಅವ್ರು ಮಾಡುವ ಪ್ರತಿ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನನ್ನು ಪ್ರಭಾ ಅನುಗ್ರಹಿಸ್ತಿದ್ದಾರೆ ಅಂತ ಹೇಳಿ ನಜರೇತ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳಿ ಸಂತೋಷುಳರಾಗಿ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊತಿದ್ರು. ನಿಜವಾಗ್ಲೂ ತುಂಬಾ ಸಂತೋಷ. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಕಲಿವೇರಿ ವಾಗ್ದಾನ ಕನ್ನಡ ಪ್ರೇಮಿಸಿ ಚಾನಲ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಮುಂಜಾನೆ ಸಮಯ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ನಡೆಸಲಿದೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.